ಈಗ ನಾನು ಹಳ್ಳಿಗಳಷ್ಟೇ ಬಿಟ್ಟು ಶಹರಗಳಿಗೆ ಒಂದು ಯೋಜನೆಯನ್ನು ಮಾಡಿದೀವಿ. ಕಿಚನ್ ಗಾರ್ಡನ್ ಗಳನ್ನ ನಿರ್ಮಾಣ ಮಾಡಿಕೊಟ್ಟಿವಿ. ಮನೆ ಮೇಲ್ಗಡೆ ಸುಮಾರು ಒಂದು 300ರಿಂದ 400 ಫೀಟ್ ಜಾಗೆ ಸಿಕ್ಕರೆ ಸಾಕು, ಅದರಲ್ಲಿ ನಿಮ್ಮ ಮನೆಯಲ್ಲಿ ಇದ್ದಂತ ಹಳೆಯ ಕುಂಡಾಳಿಗಳಾಗಿರ್ಲಿ ಅಥವಾ ಹಳೆ ಬಕೆಟ್ಗಳಾಗಿರ್ಲಿ ಬುಟ್ಟಿಗಳಾಗಿರ್ಲಿ ಇದ್ದು ಅಂದ್ರೆ ಅವುಗಳಲ್ಲಿ ಒಂದು 5 ಕಡಿಮೆ ಅಂದ್ರೆ ಬಳ್ಳಿ, ಸೋರೆಕಾಯಿ, ಹಾಗಲಕಾಯಿ, ಹೀರೆಕಾಯಿ, ತೊಂಡೆಕಾಯಿ, ಇಂಥ ಒಂದು 5 ಬಳ್ಳಿಗಳು. ಆ ಬಳ್ಳಿಯನ್ನ ದಂಡೆಗೆ ಇಟ್ಟು ಅವುಗಳಲ್ಲಿ ಬಳ್ಳಿಯನ್ನ ಏರಿಸ್ತೀವು ಅಂತಂದ್ರೆ ಅದರಲ್ಲಿ ಮಣ್ಣು ಎಂಥದ್ದು ಹಾಕುದು, ಭಾರ ಹೆಚ್ಚಾಗಬಾರ್ದು ಅಂತ ತಿಳ್ಕೊಂಡು ಸ್ವಲ್ಪ ಕೋಕೋಪಿಟ್ ಒಂದು ಭಾಗ ಮಣ್ಣು, ಒಂದು ಭಾಗ ಎರೆಹುಳು ಗೊಬ್ಬರ, ಆಮೇಲೆ ಒಂದು ಭಾಗ ಗುಂಡಿ ಗೊಬ್ಬರ, ಇಷ್ಟು ಹಾಕಿ ಮೊದಲು ಮಣ್ಣನ್ನು ತಯಾರಿಸಿ ಬುಟ್ಟಿಯಲ್ಲಿ ಮಣ್ಣನ್ನು ಹಾಕಿ ಅದರಲ್ಲಿ 5 ಬಳ್ಳಿಗಳನ್ನ ಮೇಲೆ ಹಬ್ಬಿಸ್ಬಿಟ್ರೆ 2 ಕೆಲಸ ಆಗತ್ತೆ. ಒಂದು, ಮನೆಗೆ ಬೇಕಾಗುವಂತ ತರಕಾರಿ ಸಿಗುತ್ತೆ. ಎರಡನೇದು, ನಿಮ್ಮ ಮನೆ RCC ಕಾಯ್ದು ನೆರಳನ್ನು ಮಾಡ್ತವೆ, ತರಕಾರಿಯನ್ನು ಕೊಡ್ತವೆ. ಅದರಲ್ಲಿ ಕೆಲವೊಂದು ಟ್ರೇ ತಗೊಂಡು ಅದರಲ್ಲಿ 5 ಪ್ರಕಾರದ ಸೊಪ್ಪುಗಳನ್ನು ಮಾಡೋದು, ಒಂದು 4-5 ಬದನೆ ಗಿಡಗಳು, 4-5 ಟೊಮೆಟೊ, ಆಮೇಲೆ ಒಂದು 4-5 ಮೆಣಸಿನ ಕಾಯಿ ಗಿಡಗಳು, ಹೀಗೆ ಬೇರೆ ಬೇರೆ ತರಕಾರಿ ಗಿಡಗಳನ್ನ ಬೇರೆ ಬೇರೆ ಕುಂಡಾಳಿಗಳಲ್ಲಿ ಒಂದು 50-60 ಕುಂಡಾಳಿಗಳನ್ನ ಮನೆ ಮೇಲೆ ಇಟ್ಕೊಂಡಿವಿ ಅಂದ್ರೆ ಭಾರ ಕಡಿಮೆ ಇರುತ್ತೆ. ಕೋಕೋಪಿಟ್ ಬಳಸಿರ್ತೀವಿ. ನಮ್ಮ ಮನೆಗೆ ಪ್ರತಿ ದಿವಸ 1 kg ತರಕಾರಿ ಸಿಗುತ್ತೆ. ಇದು ನಾನು ಮಾಡಿದಂತ ಪ್ರಯೋಗ ಸುಮಾರು ವರ್ಷಗಳಿಂದ ಮಾಡ್ತಾ ಇದ್ದೇವೆ.